ನಮ್ಮ ಮಾಧ್ವ ಪರಂಪರೆಯಲ್ಲಿ ಯಾರಾದರೂ ಯತಿಗಳು ಜ್ಞಾನ ಕಾರ್ಯಕ್ಕಾಗಿ ಪೀತತ್ಯಾಗ ಮಾಡಿದವರಿದ್ದಾರೆ? ಹಾಗಿದ್ದರೆ ಗುರುಗಳೇ ನನಗೆ ಅಂಥ ಮಹಾ ಸಾಧಕರ ಚರಿತ್ರೆ ತಿಳಿಸಿ. ನಿನ್ನ ಉತ್ಸಾಹಕ್ಕೆ ತುಂಬಾ ಸಂತೋಷ ಮಗು. ಜ್ಞಾನಿಗಳ ಮತ್ತು ಮಧ್ವ ತತ್ವಕ್ಕಾಗಿ ಶ್ರೀಮಂತಿಕೆ ಮತ್ತು ಮಹಾಪೀಠತ್ಯಾಗ ಮಾಡಿದವರೇ ಶ್ರೀ ವೇದೇಶ್ ತೀರ್ಥರು. ಮನ್ನೂರು ಒಂದು ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದ್ದು ದ್ರವ ಕರಾರ್ಚಿತ ಶ್ರೀ ಚೆನ್ನ ಕೇಶವ ದೇವರಿಗೆ ಹೆಸರುವಾಸಿಯಾಗಿದೆ. ಭೀಮಾ ನದಿಯ ದಡದಲ್ಲಿರುವ ಮನ್ನೂರು ಮಾಧ್ವ ಇತಿಹಾಸದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ. ಇದು ಒಂದು ಕಾಲದಲ್ಲಿ ಮಧ್ವ ಅಗ್ರಹಾರವಾಗಿತ್ತು. ಅಲ್ಲಿ ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರಾದ ಶ್ರೀ ಮಾಧವ ತೀರ್ಥರು ಮಾಧ್ವ ತತ್ವ ಅಭ್ಯಾಸ ಮತ್ತು ಪ್ರಚಾರ ಮಾಡಿದವರು. ಹತ್ತಿರದ ಪಟ್ಟಣವಾದ ಅಗರಖೇಡ ತಾರ್ಕಿಕ ಮಾಧ್ವರು ಮತ್ತು ವಿದ್ವಾಂಸರಿಗೆ ಹೆಸರುವಾಸಿಯಾಗಿತ್ತು. ಈ ಪ್ರದೇಶದಲ್ಲಿ ರಾಘಪ್ಪ ನಾಯಕ ಎಂಬ ಶ್ರೀಮಂತ ಬ್ರಾಹ್ಮಣ ವಾಸಿಸುತ್ತಿದ್ದನು. ಅವನು ಚಿನಿವಾರ ವೃತ್ತಿಯನ್ನು ತೆಗೆದುಕೊಂಡವನು. ಬ್ರಾಹ್ಮಣರು ಕಷ್ಟಗಳನ್ನು ಎದುರಿಸುವಾಗ ಅವರು ತಮ್ಮ ಸಾಧನ ಮತ್ತು ಅಭ್ಯಾಸಗಳನ್ನು ಮುಂದುವರಿಸಲು ತಮ್ಮ ಕುಟುಂಬವನ್ನು ಬೆಂಬಲಿಸಲು ಕ್ಷತ್ರಿಯ ಅಥವಾ ಚಿನಿವಾರದ ಕೆಲಸವನ್ನು ಆಯ್ಕೆ ಮಾಡಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಇತರ ಉದ್ಯೋಗಗಳನ್ನು ತೆಗೆದುಕೊಳ್ಳುವ ಅನೇಕ ಬ್ರಾಹ್ಮಣರು ತಮ್ಮ ಪ್ರಾಮಾಣಿಕತೆಗೆ ಮತ್ತು ಸಾಧನೆಗೆ ಇಂದು ಹೆಸರುವಾಸಿಯಾಗಿದ್ದಾರೆ. ಯಾಕೆಂದರೆ ಸಾಧನಾದಲ್ಲಿ ತೊಡಗಿರುವಾಗ ಅವರು ತಮ್ಮ ಕೆಲಸವನ್ನು ಪೂಜೆಯಾಗಿ ಪರಿಗಣಿಸುತ್ತಾರೆ. ರಾಘಪ್ಪ ನಾಯಕನಿಗೆ ಸೀನಪ್ಪ, ಕೃಷ್ಣಪ್ಪ ಮತ್ತು ಯಾದಪ್ಪ ಎಂಬ 3 ಗಂಡು ಮಕ್ಕಳಿದ್ದರು. ರಾಘಪ್ಪ ಶ್ರೀಮಂತಿಕೆಗೆ ಹೆಸರುವಾಸಿಯಾಗಿದ್ದರೆ ಅವರ ಪುತ್ರರು ತಮ್ಮ ಕುಟುಂಬದ ಹೆಸರನ್ನು ತಮ್ಮ ಪಾಂಡಿತ್ಯದಿಂದ ಹೆಸರುವಾಸಿಯಾಗಿಸಿದರು. ಹಿರಿಯ ಮಗ ಸೀನಪ್ಪನಾಯಕ ಮಾಧ್ವ ಇತಿಹಾಸದಲ್ಲಿ ಶ್ರೀ ವೇದೇಶ ತೀರ್ಥ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಅವರ ಮೇಲೆ ದೊಡ್ಡ ಪ್ರಭಾವ ಬೀರಿದ್ದು ಶ್ರೀ ರಘುತ್ತಮ ತೀರ್ಥರು. ಶ್ರೀ ವೇದೇಶ ತೀರ್ಥರು ಶ್ರೀ ಉತ್ತರಾದಿಮಠದ ಶ್ರೀ ಮೂಲರಾಮಚಂದ್ರ ಸೇವೆಯ ಸುವರ್ಣಾವಕಾಶವನ್ನು ಹೊಂದಿದ್ದರೂ ಕೂಡ ಗುರುಗಳಾದ ಶ್ರೀ ರಘೋತ್ತಮ ತೀರ್ಥರಂತೆ ಪಾಂಡಿತ್ಯದತ್ತ ಗಮನ ಹರಿಸಿದವರು. ಅವರು ತಮ್ಮ ಸಹೋದರನಿಗೆ ಶಾಸ್ತ್ರಗಳನ್ನು ಕಲಿಯಲು ಸಹಾಯ ಮಾಡಲು ಮತ್ತು ಮಾಧ್ವ ತತ್ವಶಾಸ್ತ್ರದ ಪ್ರಸಾರಕ್ಕಾಗಿ ಮಹಾನ್ ತ್ಯಾಗ ಮಾಡಿದ ಶ್ರೇಷ್ಠಯತಿಗಳು. ಇವರ ಸಹೋದರರೇ ಶ್ರೀ ಯಾದವಾರ್ಯರು. ಯಾದವಾರ್ಯರ ಬಗ್ಗೆ ತಿಳಿಯದ ಮಧ್ವಾನೇ ಸಿಗುವುದಿಲ್ಲ. ಮಾಧ್ವ ಸಿದ್ಧಾಂತದಲ್ಲಿ ಯಾದವಾರ್ಯರ ಗೌರವಾನ್ವಿತ ಸ್ಥಾನಕ್ಕೆ ಕಾರಣ ಶ್ರೀ ವೇದೇಶ್ ತೀರ್ಥರು. ಶ್ರೀ ವೇದೇಶ್ ತೀರ್ಥರು ನಮಗೆಲ್ಲ ಆದರ್ಶ, ಜ್ಞಾನ, ತಪಸ್ಸು, ಛಲ ಮತ್ತು ಮುಂದಿನ ಸಮಾಜವನ್ನು ಹೇಗೆ ಕಟ್ಟಬೇಕು ಎಂದು ತೋರಿಸಿಕೊಟ್ಟ ಶ್ರೇಷ್ಠ ವ್ಯಕ್ತಿತ್ವ. ಶ್ರೀ ವೇದೇಶ್ ತೀರ್ಥರ ಬಗ್ಗೆ ನಮ್ಮಂಥ ಯುವಕರಿಗೆ ಜೀವನದಲ್ಲಿ ಹೇಗೆ ಸಾಧನೆ ಮಾಡಬೇಕು ಎಂದು ತಿಳಿಸಿಕೊಟ್ಟ ತಮಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಂದು ಶ್ರೀ ವೇದೇಶತೀರ್ಥರು ನಮಗೆ ಕಾಣಿಸುವುದಿಲ್ಲ, ಆದರೆ ಎಲ್ಲ ಯುವಕರಿಗೆ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥರಂಥ ಮಾರ್ಗದರ್ಶಕರು ಸಿಕ್ಕ ನೀವೇ ಧನ್ಯರು. ವಿದೋಷಪಾಶ್ಚಿಂತಿತ ಸನ್ಮನೋರಥಪ್ರದಃ ಸುಧೀಮಂಡನಮಂಡನಾಯಿತಃ ಸದಾ ಮಮಾಜ್ಞಾನತಮೋ ವಿನಾಶಕಃ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ.